ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅಂದ್ಕೊಂಡು ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳತ್ತೇನೆ ನೋಡ್ರಿ. ಏನಂತ ಹೇಳಿದ್ರೆ, ನಿಮ್ಗೆ ನಾನು ಫಸ್ಟಿಗೆ ಏನು ತೋರಿಸಿದ್ದೆ ಅಂದ್ರೆ ಅಣ್ಣನ ತೋರಿಸಿದ್ದೆ. ಈಗೇನು ಇತ್ತಲ್ರಿ ಅಣ್ಣ, ಅದರಿಂದ ನಾನು ಇವತ್ತು ಮಾಡ್ಕೊಂಡಂಥ ಈ ಒಂದು ಸ್ಪೈಸಿ ಆದಂಥ ಒಂದು ರೆಸಿಪಿ. ಈ ಮಳೆಗಾಲಕ್ಕೆ ನಮ್ಗೆ ಎಲ್ಲರಿಗೂ ಈ ರೀತಿ ಒಂದು ಕುರುಕ್ಲು ಏನಾದ್ರು ಒಂದು ತಿನ್ನಬೇಕು ಸ್ಪೈಸಿಯಾಗಿ ಅಂಥೇಳಿ ಅನ್ನಿಸ್ತಿರ್ತೈತಿ. ಆ ಟೈಮ್ನಾಗ ನೈಟ್ ಮಾಡಿದಂಥ ಅನ್ನ ಉಳಿದಿತ್ತು ಅಂತಂದರೆ ಬೆಳಿಗ್ಗೆ ಎದ್ದು ನೀವು ಚಿತ್ರಾನ್ನ ಇದನ್ನು ಮಾಡಿದಾಗ ತಿನ್ನೋಕೆ ಎಲ್ಲರೂ ಬೇಜಾರು ಮಾಡ್ಕೊತಾರೆ. ಇಲ್ಲಾಂದರೆ ಜಾಸ್ತಿ ಅನ್ನ ಮಾಡಿದ್ರಿ ಅಂತ ಹೇಳಿ ಅಂದರೆ ಈ ರೀತಿ ಒಂದು ಸ್ನ್ಯಾಕ್ಸ್ನ ನೀವು ಮಾಡ್ಕೋಬೋದು. ಸೊ ಹೆಂಗಂತ ಹೇಳಿ ನಾನು ನಿಮ್ಗೀಗ ಹೇಳ್ತೇನೆ ನೋಡ್ರಿ. ಮಸ್ತಾಗಂತೂ ಆಗಿರ್ತಾವೆ. ಫಸ್ಟಿಗೆ ನಾನು ಎಷ್ಟು ಅನ್ನ ತೊಗೊಂಡೀನಿ ಅಂತ ಹೇಳಿ ತೋರಿಸಿದ್ದೆ ನಿಮ್ಗೆ. ಆ ಒಂದು ಅನ್ನಕ್ಕೆ ನಾನು ಈಗ ಒಂದು ಬೌಲ್ ಅನ್ನ ಅಂತ ಹೇಳಿ ಅನ್ಕೋರಿ. ಅದಕ್ಕೆ ಒಂದು ಹಿಡಿಯಷ್ಟು ನಂದು ಕೈದು ಏನೈತಲ್ಲ ಅದರ ಅಳತಿ ಒಳಗನ ನಾನು ತೊಗೊಂಡಂಥದ್ದು. ಒಂದು ನನ್ನ ಕೈಲಿ ಆಗುವಷ್ಟು ಒಂದು ಹಿಡಿ ಕಡ್ಲೆ ಹಿಟ್ಟು, ಆಮೇಲೆ ಒಂದು ಹಿಡಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ. ಆಮೇಲೆ ಈಗ ನಾನು ಅದಕ್ಕೆ ಉಳ್ಳಾಗಡ್ಡಿ, ಆಮೇಲೆ ಕರಿಬೇವು ಹಾಕ್ಕೊಳಕತ್ತೇನೆ ನೋಡ್ರಿ. ಆಮೇಲೆ ಕೊತ್ತಂಬರಿ ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳುವಂಥದ್ದು ಸಿಕ್ಕಾಪಟ್ಟಿ ಸಖತ್ತಾಗಿರ್ತೈತಿ. ಆಮೇಲೆ ಈಸಿ ಆದಂಥ ರೆಸಿಪಿ. ಆಮೇಲೆ ಉಳಿದಂಥ ಅನ್ನನ ವೇಸ್ಟ್ ಆಗ್ಲಾರ್ದಂಗೆ ಈ ರೀತಿ ನಾವು ಮಾಡಿಕೊಂಡು ತಿನ್ಬೋದು. ಆಮೇಲೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಹಾಕ್ಕೊಳಕತ್ತೇನೆ. ಹಂಗೆ ಒಂದು ಸ್ವಲ್ಪ ನಾನೀಗ ಅದಕ್ಕೆ ಅರ್ಶಿಣ ಪುಡಿನ ಹಾಕ್ಕೋತೀನಿ, ಅಂದರೆ ಕಲರ್ ಚಲೋ ಬರ್ತೈತಿ ಅನ್ನೋದ್ರ ಸಲುವಾಗಿ ಅರ್ಶಿಣ ಪುಡಿನ ಹಾಕ್ಕೊಳತ್ತೀನಿ. ಆಮೇಲೆ ಈಗ ನಾನು ಅದಕ್ಕೆ ಜೀರಿಗೆನ ಹಾಕ್ಕೊಂಡೆ ನೋಡ್ರಿ. ಭಾರಿ ಅಂದ್ರೆ ಆಮೇಲೆ ಹಸಿ ಖಾರ. ಈಗ ನಾನು ಅದಕ್ಕೆ ಏನಂದ್ರೆ ಹಸಿ ಖಾರನ ಹಾಕ್ಕೊಂಡೆ. ಹಸಿ ಖಾರನ ಹಾಕೋರಿ, ಒಣ ಖಾರ ಪುಡಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದರದ್ದು ರುಚಿ ಅಷ್ಟು ಕೊಡೋಂಗಿಲ್ಲ. ಈ ಹಸಿ ಖಾರ ಹಾಕೋದು ಸ್ವಲ್ಪ ಜಾಸ್ತಿ ರುಚಿ ಕೊಡ್ತೈತಿ. ಹಾಗಾಗಿ ಹಸಿ ಖಾರನ ಹಾಕ್ಕೊಂಡು ಮಾಡ್ಕೊರಿ ಅಂತ ಹೇಳ್ತೀನಿ ನೋಡ್ರಿ. ಈ ರೀತಿ ಏನಿಲ್ಲ, ಅನ್ನ ಉಳಿದಿತ್ತು ಅಂದ್ರೆ ಅದಷ್ಟು ಅನ್ನ ಅದನ್ನು ಮಿಕ್ಸಿಗೆ ಹಾಕೋದೂ ಬೇಡ. ಡೈರೆಕ್ಟ್ ಅನ್ನ, ಆಮೇಲೆ ಅದರ ಅರ್ಧ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಮಾಡ್ಕೊಂಡಂಥದ್ದು. ಏನು ಜಾಸ್ತಿ ಹೊರಗಡೆ ಐಟಮ್ಸ್ ಅದಕ್ಕೆ ಬೇಕಾದಂಥದ್ದು ಇಲ್ಲ. ಮನ್ಯಾಗ ಏನು ಇರ್ತೈತಲ್ಲ ಅದರಿಂದ ನಾವು ಮಾಡ್ಕೋಬೋದು. ಆಮೇಲೆ ಅನ್ನನೂ ವೇಸ್ಟ್ ಆಗಂಗಿಲ್ಲ. ಆಮೇಲೆ ಹಂಗೆ ಈಗ ನಾವು ಅನ್ನ ಎಲ್ಲನೂ ಒಗ್ಗರಣೆ ಮಾಡಿಕೊಡೋದು ಅಥವಾ ಚಿತ್ರಾನ್ನ ಅಂಥೇಳಿ ಮಾಡಿಕೊಡೋದು ಮಾಡಿದ್ರೆ ಮನ್ಯಾಗ ಈ ಮಳೆಗಾಲದಾಗ ಆ ರೀತಿ ಎಲ್ಲ ತಿನ್ನೋಕೆ ಬೇಜಾರು ಮಾಡ್ಕೊತಾರೆ ಯಾರೇ ಆಗಲಿ. ಈ ರೀತಿ ನಾವು ಮಾಡಿಕೊಟ್ವಿ ಅಂದರೆ ಸಿಕ್ಕಾಪಟ್ಟಿ ಇಷ್ಟಪಟ್ಟು ತಿಂತಾರೆ. ಈ ಕಡೆ ನಮ್ಗೆ ಹೆಣ್ಮಕ್ಳಿಗೆ ಏನಂದ್ರೆ ಅನ್ನ ಎಲ್ಲ ಉಳಿದಾಗ ಅದನ್ನು ವೇಸ್ಟ್ ಮಾಡೋಕೆ ಮನಸ್ಸು ಬರ್ತಿರಂಗಿಲ್ಲ. ಸೊ ಇದು ಒಂದು ಸಿಕ್ಕಾಪಟ್ಟಿ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿರಿ. ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಅದನ್ನೆಲ್ಲನೂ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆನೂ ಕಾದಿತ್ತು. ಈ ರೀತಿ ಕೈಗೆ ನೀರಾದ್ರು ಹಚ್ಕೊರಿ, ಇಲ್ಲಾಂದ್ರೆ ಎಣ್ಣೆನಾದರೂ ಹಚ್ಕೊಂಡು ಏನದನ್ನು ನಾವು ಕಲಸಿ ಇಟ್ಕೊಂಡಿದ್ವಲ್ಲ ಆ ಒಂದನ್ನು ಈ ರೀತಿ ಹದನ ಕಲಿಸ್ಕೊರಿ. ಅದರ ಪೂರ್ತಿ ತಿಳುವಾಗಿನೂ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ, ತೀರಾ ಗಟ್ಟಿಯಾಗಿನೂ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಕಲಿಸುವಾಗನ ಅನ್ನನ ಸರಿಯಾಗಿ ಒಂದು ಹದ ಬರೋ ಥರ ಕೈಲಿಂದನ ನಮಗೆ ಗೊತ್ತಾಗ್ತೈತಲ್ಲ ಆ ಒಂದು ಹದಕ್ಕೆ ಸರಿಯಾಗಿ ಅನ್ನ ಎಲ್ಲ ಮೆತ್ತಗಾಗಬೇಕು. ಅದು ಹಿಟ್ಟು ಎಲ್ಲನೂ ಹಿಡ್ಕೋಬೇಕು. ಆ ರೀತಿ ಸರಿಯಾಗಿ ಕಲಿಸ್ಕೊರಿ. ಕಲಿಸ್ಕೊಂಡಾದ್ಮೇಲೆ ಈ ರೀತಿ ನಾವೇನು ವಡೆ ಎಲ್ಲ ಮಾಡ್ತೀವಲ್ಲ ಆ ಒಂದು ಶೇಪ್ ಒಳಗೆ ಕೈಯಿಂದನೇ ನಾವು ಮಾಡ್ಕೊಳ್ಬೋದು. ಏನೂ ಸಿಕ್ಕಾಪಟ್ಟಿ ತ್ರಾಸು ಕೊಡುವಂಥದ್ದು ಇಲ್ಲ, ಆರಾಮಾಗಿ ಆಗ್ತಾವೆ. ಈ ರೀತಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಿರ್ತಾವೆ ಅಂಥೇಳಿ. ಈ ರೀತಿ ಮಸ್ತಾಗಿರ್ತಾವೆ. ಸೊ ಕೈ ಒಳಗೆ ನಾವೇನು ವಡೆ ಎಲ್ಲ ಮಾಡ್ಕೊತೇವಲ್ಲ ಆ ರೀತಿನ ನಾವು ತಟ್ಟಿ ಮಾಡಿಕೊಂಡ್ರೆ ಅದು ಕೈಗೆ ನೀರಾದರೂ ಹಚ್ಕೊರಿ, ಇಲ್ಲಾಂದರೆ ಎಣ್ಣೆ ಹಚ್ಕೊಂಡಾದರೂ ಮಾಡ್ಕೊರಿ. ನಾನು ನೀರನ್ನ ಹಚ್ಕೊಂಡನ ಮಾಡಿದಂಥದ್ದು. ಮಸ್ತಾಗಿ ಸ್ಪೈಸಿ ಆದಂಥ ಒಂದು ರೆಸಿಪಿ. ನಮ್ಗೆ ಏನೋ ಜಾಸ್ತಿ ಐಟಮ್ಸ್ ಎಲ್ಲ ಮನೆಯೊಳಗೆ ಉಳಿದಂಥ ಒಂದು ಲೆಫ್ಟ್ ಓವರ್ ರೈಸಿಂದ ನಾವು ಮಾಡಿದಂಥ ಈ ಒಂದು ರೆಸಿಪಿ ನೋಡಿರಿ. ಸಿಕ್ಕಾಪಟ್ಟಿ ನೋಡೋಕನ ಎಷ್ಟು ಮಸ್ತಾಗಿ ಕಾಣ್ತಾವೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಒಂದು ಹೆಲ್ದಿ ಇದ್ದಂಥದ್ದನ್ನು ಅನ್ಬೋದು. ಈ ಮಳೆಗಾಲದಾಗ ಎಲ್ಲರೂ ಈ ರೀತಿ ಒಂದು ಸ್ಪೈಸಿ ಆದಂಥ ಒಂದು ರೆಸಿಪಿನ ಕೇಳುವಂಥದ್ದು. ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ
ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.